ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿರಾಜ್ JPT. ಸ್ನೇಹಿತರೆ, ಇವತ್ತು ನಾಡಿನಾದ್ಯಂತ ಎಲ್ಲ ಸಡಗರದಿಂದ, ಸಂಭ್ರಮದಿಂದ, ಉತ್ಸಾಹದಿಂದ ಆಚರಿಸುವಂತಹ ಹಬ್ಬವೇ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬದ ಕುರಿತು ಸ್ವಾಮಿ ನಿಜಗುಣಾನಂದ ಸ್ವಾಮೀಜಿಯವರು ಮಾತನಾಡಿರುವಂತಹ ಒಂದು ಧ್ವನಿಯ ಒಂದು ಅನುಕರಣೆ ಮಾಡ್ತಾಯಿದ್ದೇನೆ. ಇದು ಧಾರ್ಮಿಕವಾಗಿ ಧಕ್ಕೆಯಾದರೆ ದಯವಿಟ್ಟು ಕ್ಷಮೆ ಇರಲಿ. ಇದನ್ನು ಮಿಮಿಕ್ರಿ ಅಂತ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಕೇಳಿ. ವರಮಹಾಲಕ್ಷ್ಮಿ ಹಬ್ಬದ ಕುರಿತು ನಿಜಗುಣಾನಂದ ಸ್ವಾಮೀಜಿಯವರ ಒಂದು ಧ್ವನಿಯ ಅನುಕರಣೆ. ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರುತ್ತೆ ಅಂತಂತ ಹೇಳಂಗಿದ್ರ, ಅಮೇರಿಕದವ್ರಿಗೆ ಲಕ್ಷ್ಮೀ ಯಾರಂತಲೇ ಗೊತ್ತಿಲ್ಲ, ಜಪಾನ್ ದೇಶದವ್ರಿಗೆ ಲಕ್ಷ್ಮೀ ಯಾರಂತಲೇ ಗೊತ್ತಿಲ್ಲ. ಎಲ್ಲಾದರೂ ಹೋಗಿ ಕೇಳಿ, ಅಮೇರಿಕದಲ್ಲಿ ಕೇಳಿ ಲಕ್ಷ್ಮೀ ಯಾರು ಅಂತ. ಹೂ ಇಸ್ ದ ಲಕ್ಷ್ಮೀ? ಜೂಲಿ ಲಕ್ಷ್ಮಿ? ಹಾಂ, ಏನು ಜಗತ್ತದ ರೀ. ಜನರು ನಿಮ್ಮನ್ನು ಹೆಂಗೆ ಇಟ್ಟದಾರ ಅಂದ್ರೆ, ಲಕ್ಷ್ಮೀ ಪೂಜೆ ಮಾಡಂದ್ರೆ ರೊಕ್ಕ ಬರುತ್ತಾ ಅಂತ. ತಮ್ಮ, ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗಲಿಲ್ಲ. ಜಪಾನ್ ಮತ್ತು ಅಮೇರಿಕಾ ಬೇರೆ ದೇಶಗಳಲ್ಲಿ ಲಕ್ಷ್ಮೀ ಯಾರಂತ ಗೊತ್ತಿಲ್ಲ. ದೇಶದಲ್ಲಿ ದುಡಿದ್ರು ನಮ್ಮಂಥ ಭಾರತ ದೇಶಕ್ಕೆ ಸಾಲ ಕೊಡ್ತಾರೆ. ಮನುಷ್ಯನಿಗೆ ದುಡಿಯೋದನ್ನು ಬಿಟ್ಟು ಪೂಜೆ ಮಾಡೋದನ್ನು ಕಲಿಸಿರೋ ಪೂಜಾರಿಗಳ್ರ. ಯಾವುದ್ರಿ ದೇಶ? ಯಾವುದ್ರಿ ದೇಶ? ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದಲೋ, ಮಸೀದಿಯಿಂದಲೋ, ಮಂದಿರದಿಂದಲೋ? ಅದಕ್ಕೆ ಬಸವಣ್ಣ ಬರೆದ ಎಷ್ಟು ಸುಂದರವಾದ ವಚನ ಬರೆದ. ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೋರಿಸಯ್ಯ. ಆತನ ತನುಶುದ್ಧ, ಆತನ ಮನಶುದ್ಧ, ಆತನ ಭಾವಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ. ಮಾಡಿ ನನ್ನ ಈ ಮಾತನ್ನು ಯಾರು ಕೇಳ್ತಾ ಇದ್ದೀರೋ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳು, ದೇವರಿಗೆ ಖರ್ಚು ಮಾಡೋ ಹಣವನ್ನು ಪ್ರತಿನಿತ್ಯ ಪಿಗ್ನಿ ಹಾಕಳ್ರಿ. ವರ್ಷಕ್ಕೆ 4 ಬಿಲ್ವಾರ ಮಾಡಿಸ್ಕೋಬೋದು, ಬಂಗಾರ ಮಾಡಿಸ್ಕೋಬೋದು ರೀ. ದೇವರ ಕೊಡೋ ದುಡ್ಡನ್ನ ನೀವು ಬಂಗಾರ ಮಾಡಿಸ್ಕೋಬೋದು. ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡ್ತೀರಾ, ದೇವರು ಸಾಕ್ಷಾತ್ ಒಲಿತಾನೆ ಅಂತ ಹೇಳ್ತೀರಿ. ಅದಕ್ಕೆ ಗುರು ಆದವನು ಹೆಂಗಿರಬೇಕು? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಎಲ್ಲರಿಗೂ ನಮಸ್ಕಾರ.